ಹೊರದೇಶದಲ್ಲಿ ಕನ್ನಡದ ಡಿಂಡಿಮ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀಮತಿ ಶುಭಾ. ಆಕಾಶವಾಣಿ ಭದ್ರಾವತಿಯ ಪ್ರೀತಿಯ ಶ್ರೋತೃಗಳೇ, ನಮಸ್ಕಾರ. ಹೊರದೇಶದಲ್ಲಿ ಕನ್ನಡ ಡಿಮಡಿಮ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಭದ್ರಾವತಿಯ ಕನ್ನಡತಿ ಶುಭಾ ಮಾಡುವ ನಮಸ್ಕಾರಗಳು. ಇವತ್ತಿನ ಅತಿಥಿ ವೃತ್ತಿಪರ ವಸ್ತ್ರ ವಿನ್ಯಾಸಕಿ, ಪ್ರೊಫೆಷನಲ್ ಫ್ಯಾಷನ್ ಡಿಸೈನರ್, ಅದು ಅಮೆರಿಕದಲ್ಲಿ. ನಮ್ಮ ಕನ್ನಡತಿ ಎಂಬ ಹೆಮ್ಮೆಯೇ ನಮಗೆ ಸಂತೋಷ. ಇವರು ನಮಗೆ ಸೀರೆಯ ಮೂಲಕವೇ ಪರಿಚಯ ಅನ್ಬೋದು ಅಲ್ವಾ? ಯಮನಿಯವರೇ, ಹೇಗಿದ್ದೀರಾ? ನಮಸ್ಕಾರ. ಹಲೋ ಎವ್ರಿವನ್. ನೀವು ಸೀರೆ ಮೂಲಕನೇ ಪರಿಚಯ ಅಂದಿದ ತಕ್ಷಣ ಅದು ಇನ್ನ ಜಾಸ್ತಿ ಸಂತೋಷಕರವಾಗಿದೆ. ಬಿಕಾಸ್ ಯಾರಾದ್ರೂ ಇಂಟ್ರೊಡ್ಯೂಸ್ ಮಾಡಿದಾಗ ಯಾವನಿ ಫ್ಯಾಷನ್ ಡಿಸೈನರ್ ಅಂತಾರೆ, ನೀವು ಸೀರೆ ಮೂಲಕ ಅಂದ್ರಲ್ಲ, ದಟ್ ಟಚ್ ಮೈ ಹಾರ್ಟ್ ಅಲ್ವಾ? ಅದು ಅಮೆರಿಕದಲ್ಲಿ ಸೀರೆಯಿಂದ ಇವರೇ ಗಪ್ಪ ಪರಿಚಯ ಅಂತ ಶ್ರೋತೃಗಳು ಆಶ್ಚರ್ಯ ಪಡ್ಕೊಳ್ತಾರೆ. ಈಗ ನಿಮ್ಮ ಹುಟ್ಟೂರು ಯಾವುದು? ಈಗ ಹೊರದೇಶದಲ್ಲಿ ಎಲ್ಲಿದ್ದೀರಾ? ಮತ್ತೆ ನಿಮ್ಮ ಕುಟುಂಬದ ಬಗ್ಗೆ ಒಂದು ಚಿಕ್ಕ ಪರಿಚಯ. ಹೆಲೋ ಆಲ್, ನನ್ನ ಹೆಸರು ಯಾಮಿನಿ ಶೆಟ್ಟಿ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲಿ. ಅಂಡ್ ನಾವು 3 ಹೆಣ್ಮಕ್ಳು ಅಂಡ್ 1 ಗಂಡ್ ಮಗು. ನಮ್ಮಮ್ಮ ಮೈಸೂರಿಂದ. ದಟ್ಸ್ ಪ್ರಿಟಿ ಮಚ್ ಅಬೌಟ್ ಮೈ ಫ್ಯಾಮಿಲಿ. ಇಲ್ಲಿ ಮನೆಯವರು ಇಲ್ಲಿ ಇರೋದು ನಾನು ಹ್ಯೂಸ್ಟನ್ ಟೆಕ್ಸಸ್ ಅಲ್ಲಿ. ನನಗೆ 2 ಗಂಡ್ ಮಕ್ಳು, ಒಬ್ಬ ಹೈಸ್ಕೂಲ್, ಒಬ್ಬ ಮಿಡಲ್ ಸ್ಕೂಲ್. ಓಕೆ, ಬಿಸಿ ಇರ್ತೀರಾ ಹಾಗಾದ್ರೆ. ಇಲ್ಲಿ ನಿಮ್ಗೂ 1 ಮಗು ಇದ್ರು 2 ಮಕ್ಳು ಇದ್ರು ಬಿಸಿ ಅನ್ನೋದು ಡಿಫಾಲ್ಟ್. ಬಿಕಾಸ್ ಇಲ್ಲಿ ಎಲ್ಲಾ ಕೆಲಸ ನಾವೇ ಮಾಡ್ಕೋಬೇಕಲ್ವಾ, ಸೊ ವಿ ಆರ್ ಬಿಸಿ, ಅದು ಡಿಫಾಲ್ಟ್. ಹೌದೌದು, ಖಂಡಿತ. ಅದೇ ನನ್ಗೆ ಏನ್ ಆಶ್ಚರ್ಯ ಆಗ್ತಿದೆ ಅಂದ್ರೆ, ಈಗ ನಾವು ಅಮೆರಿಕದಲ್ಲಿ ಕೇಳಿದೀವಿ, ಇಲ್ಲಿಗೆ ಬರೋರು ಎಲ್ಲರೂ ಡಾಕ್ಟರ್ಸ್, ಇಂಜಿನಿಯರ್ಸ್ ಅಂತ ಬರ್ತಾರೆ, ಅವ್ರ ವೃತ್ತಿ ಅದ್ ಕೇಳಿರ್ತೀವಿ. ಆದ್ರೆ ನೀವು ವಿಭಿನ್ನವಾದ ಫ್ಯಾಷನ್ ಡಿಸೈನ್ ಪ್ರೊಫೆಷನ್ ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಆದ್ರೆ ಹಿನ್ನೆಲೆ ಆಕ್ಚುಲ್ ಆಗಿ ಅದ್ರ ಪ್ರೋತ್ಸಾಹನೆ ಬಂದು ನಮ್ಮ ಅಮ್ಮಯಿಂದಾನೇ ಬಂದಿತ್ತು. ಮೈ ಮಾಮ್ ಅವಾಗೆ ಶಿ ವಾಸ್ ಲಿಟಲ್ ಇಂಟ್ರೆಸ್ಟೆಡ್ ಇನ್ ಟು ಫ್ಯಾಷನ್. ನಾವು ಮಾಮೂಲಿ ಅಂಗಡಿಲಿ ಬರೋ ಬಟ್ಟೆಗಿಂತ ಜಾಸ್ತಿ ನಮ್ಮ ಅಮ್ಮ ಸ್ವಲ್ಪ ಡಿಸೈನ್ ಸೆಲ್ಫ್ ಮಾಡೋರು, ಜಾಸ್ತಿ ಡಿಸೈನ್ ಮಾಡಿಸಿ ಹೊಲ್ಸೋರು. ಸೊ ಅಲ್ಲಿಂದ ನನಗ್ ಬಂದ ಇನ್ಸ್ಪಿರೇಷನ್ ಇಂದ ಆಫ್ಟರ್ ಕಮಿಂಗ್ ಇನ್ ಟು ದ ಫ್ಯಾಷನ್ ಫೀಲ್ಡ್, ಆಕ್ಚುಲ್ ಆಗಿ ನಾನು ಡಾಕ್ಟರ್ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಡಾಕ್ಟರ್ ಔಟ್ ಆಫ್ ಸ್ಟೇಟ್ ಮಾತ್ರ ಸಿಕ್ತಿತ್ತು ಆವಾಗ. So we were like, debating ಹಂಗೆ ಹಿಂಗೆ ಅಂತ. But definitely I didn't want to do engineering. So let me, look more into what is more interesting ಅಂತ ನೋಡಿದಾಗ fashion design definitely was topping my list. And I'm just happy because ಅವಾಗಿನ ಕಾಲದಲ್ಲಿ ಡಾಕ್ಟರ್, ಇಂಜಿನಿಯರ್ ಬಿಟ್ರೆ ಮಕ್ಕಳನ್ನ ಬೇರೆ ಓದಿಸ್ತಾ ಇರಲಿಲ್ಲ. ಬಟ್ ನಮ್ಮ ಅಪ್ಪ they never stopped me and I was always encouraged to do my 3 years degree of fashion designing in India. ಮತ್ತೆ ನೀವೀಗ ಫ್ಯಾಷನ್ ಡಿಸೈನ್ ಅಲ್ಲಿ ಏನ್ ಮಾಡ್ತೀರಾ? ಅದ್ರಲ್ಲೂ ನ್ಯೂಯಾರ್ಕ್ ಫ್ಯಾಷನ್ ಶೋ ದಲ್ಲಿ ತುಂಬಾ ಅದು ಪ್ರಚಲಿತ, ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ನಿಮ್ಮ ಅನುಭವ ಏನು? ನೀವು ಅಲ್ಲಿ ಹೋಗಿದ್ದೀರಾ, ಅದಕ್ಕೆ ನಿಮ್ಮ ತಯಾರಿ ಎಷ್ಟು ಬೇಕಾಗತ್ತೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಡೆಫಿನೆಟ್ಲಿ, ಬಿಕಾಸ್ ನ್ಯೂಯಾರ್ಕ್ ಫ್ಯಾಷನ್ ವೀಕ್ ಬಂದು ಇಟ್ ಇಸ್, ನನಗೆ ನ್ಯೂಯಾರ್ಕ್ ಫ್ಯಾಷನ್ ವೀಕ್ ಅಲ್ಲಿ ನಾರ್ಮಲ್ ಬಟ್ಟೆಗಳನ್ನ ಅಪ್ಡೇಟ್ ಮಾಡೋದಕ್ಕಿಂತ ನಮ್ಮ ಇಂಡಿಯನ್ ಕಲ್ಚರ್, ಎಸ್ಪೆಷಲಿ ದ ಸ್ಯಾರಿನ ನಾನು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಡೇಟ್ಸ್ ಮಾಡ್ತೀನಿ. ಅಂಡ್ ನಾನು ಯೂಶಲ್ ಆಗಿ ಸೀರೆನ ಅವಾಗ ಐ ಡು ನಾಟ್ ಪ್ರೀ ಪ್ಲಾನ್ ದಿಸ್, ಅವಾಗ ಆನ್ ದ ಸ್ಪಾಟ್ ಮಾಡೆಲ್ಗೆ ಅಲ್ಲೇನೆ ಹೊಡಿಸ್ತೀವಿ ಸ್ಯಾರಿನ, ಟೀನಿ ಸ್ಯಾರಿನ. ಸೊ ಐ ಡೂ ಇಟ್ ಮೈ ಸೆಲ್ಫ್. ಅಂಡ್ ಇದಕ್ಕೆ ಪ್ರಿಪರೇಷನ್ ಅಂದ್ರೆ ಮೈ ಗಾಡ್, ಇಟ್ಸ್ ಅ ವೆರಿ ಲಾಂಗ್ ಪ್ರಾಸೆಸ್ ಅಂತಾನೆ ಹೇಳ್ಬೇಕು. ಬಿಕಾಸ್ 10 ಹುಡುಗಿಯರಿಗೆ ವಿ ಹ್ಯಾವ್ ಟು ಡ್ರೆಸ್ ಅಪ್ ಇನ್ ಲೈಕ್ ಲೆಸ್ ದನ್ 4 ಅವರ್ ಕೊಡ್ತಾರೆ ಮ್ಯಾಕ್ಸಿಮಮ್. ಅಷ್ಟೊಳಗೇನೆ 10 ಮಾಡೆಲ್ಸ್ ಗೆನೆ ನಾನು ಸೀರೆ ಹೊಡಿಸ್ಬೇಕು ಅಂಡ್ ನಾನು ಹುಡ್ಕೋಬೇಕು ಲಾಸ್ಟ್ ಅಲ್ಲಿ. ಸೊ ದಟ್ ಇಸ್ ಅ ಚಾಲೆಂಜಿಂಗ್ ಥಿಂಗ್, ಬಟ್ ಐ ಥರಲಿ ಎಂಜಾಯ್ ದ ಪ್ರಾಸೆಸ್. ಅಂಡ್ ಮೋರ್ ದೆನ್ ಎನಿಥಿಂಗ್, ಅದು ಹೇಳ್ತಾರಲ್ಲ ಮನಸ್ಸಿದ್ದೇ ಮಾರ್ಗ ಅಂತ, ಆ ಮನಸ್ಸಿತ್ತು. ಅಂಡ್ ಎಸ್ಪೆಷಲಿ ಸೀರೆ ಮೇಲೆ ನನಗೆ ನನ್ನ ಅರ್ಧ ಪ್ರಾಣನೇ ಇದೆ ಸೀರೆ ಮೇಲೆ. ಅಂಡ್ ಅದನ್ನ ನಾನು ಶೋಯಿಂಗ್ ಅಪ್ ಇನ್ ನ್ಯೂಯಾರ್ಕ್ ಫ್ಯಾಷನ್ ವೀಕ್ ವಾಸ್ ಸಮಥಿಂಗ್ ದಟ್ ಇಸ್ ಅನ್ ಅನ್ಫರ್ಗೆಟಬಲ್ ಮೆಮರಿ ಫಾರ್ ಮೀ. ಹೌದು, ಅದೇ ನ್ಯೂಯಾರ್ಕ್ ಫ್ಯಾಷನ್ ವೀಕ್ ಅಲ್ಲಿ ಹೋಗೋದಂದ್ರೆ ಅಷ್ಟು ಸುಲಭ ಇಲ್ಲ. ನೀವು ನಮ್ ಕನ್ನಡ ಅಷ್ಟೊಂದು ಮಾಡ್ತಾ ಇದ್ದೀರಾ ಅಂತ ನಮ್ಗೆಲ್ಲ ಹೆಮ್ಮೆ ಇದೆ. ಥ್ಯಾಂಕ್ ಯು. ಮತ್ತೆ ನಿಮಗೆ ಈ ಸೀರೆಗಳಲ್ಲಿ ಇಷ್ಟೊಂದು ಆಸಕ್ತಿ ಹೇಗ್ ಬಂತು? ಸೀರೆ ಮೇಲೆ ಆಸಕ್ತಿ ಐ ಥಿಂಕ್ ನಾವು ಚಿಕ್ಕಂದ್ರಿಂದಾನೇ ಅಮ್ಮನ್ನ ನೋಡಿ ಸ್ವಲ್ಪ ಇನ್ಸ್ಪೈರ್ ಆಗಿರ್ತೀವಿ. ಬಟ್ ನನ್ನ ಮನೇಲಿ ಇಟ್ ವಾಸ್ ಅದರ್ ವೇ ಅರೌಂಡ್. ನಮ್ಮ ಅಮ್ಮ ಸೀರೆ ಉಟ್ಕೊಂತಿದ್ರು, ಬಟ್ ಅಮ್ಮನ್ಗೆ ವೀವ್ಸ್ ಬಗ್ಗೆ ಎಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಈ ನಡುವೆ ಏನಂದ್ರೆ ಪ್ರತಿ ಸ್ಟೇಟ್ ಅಲ್ಲಿ ಒಂದೊಂದು ವೀವ್ಸ್ ಫೇಮಸ್ ಆಗಿರುತ್ತೆ.
ನಮ್ಮ ಕಡೆ ಕರ್ನಾಟಕದಲ್ಲಿ ಕಸೂತಿ. ವ್ಯೂಸ್ ಅಂದ್ರೆ ಅದೇ ಎಣಿಗೆ ಅಂತಾರಲ್ವಾ ಕನ್ನಡದಲ್ಲಿ? ಏಣಿಗೆ ಒಂದೊಂದು ಸ್ಟೇಟ್ ಅಲ್ಲಿ ಒಂದೊಂದು ಸಾರಿ ಏಣಿಗೆ ಅಂದ್ರೆ ಸ್ಟೈಲ್, ದಟ್ ಕೈಂಡ್ ಆಫ್ ವೀವ್ಸ್ ಇಸ್ ಸೋ ಸ್ಪೆಷಲ್. ಅಂಡ್ ನನಗೆ ಅದು ರೀಸೆಂಟ್ ಆಗಿ ಒಂದು 10 ವರ್ಷದಿಂದಾನೇ ನನ್ಗೂ ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಹುಡ್ತು. ಬಿಕಾಸ್ ಫಸ್ಟ್ ಟೈಮ್ ನಾವು ಓದಿದ್ನಲ್ಲ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಓದಿದಾಗ ಈ ವೀವ್ಸ್ ಇದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ನಮ್ಗೆ. ಬಟ್ ಅಟ್ ದ ಸೇಮ್ ಟೈಮ್ ಇಷ್ಟೊಂದು ಡೀಟೇಲ್ ಆಗಿ ಗೊತ್ತಿರ್ಲಿಲ್ಲ. ವಿ ಓನ್ಲಿ ನ್ಯೂ ದ ಬೇಸಿಕ್ಸ್. ಬಟ್ ಇಲ್ಲಿ ಆಫ್ಟರ್ ಐ ವಾಸ್ ಲೈಕ್ ಸ್ಯಾರಿ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ತೋರ್ಸಾದ್ಮೇಲೆ, ಬೇರೆ ಸ್ಟೇಟ್ಸ್ ವೀವ್ಸ್ ಎಲ್ಲ ಇಂಟ್ರೆಸ್ಟ್ ಬಂದಾದ್ಮೇಲೆ ಐ ಸ್ಟಾರ್ಟೆಡ್ ಕಲೆಕ್ಟಿಂಗ್. ಇವಾಗ ನಾನು ಒಂದೊಂದು ಸ್ಟೇಟ್ ಒಂದೊಂದು ಸೀರೆ ಎಲ್ಲೆಲ್ಲಿ ಏನೇನ್ ಪ್ರಖ್ಯಾತನೋ ಆ ಸೀರೆ ಕಲೆಕ್ಟ್ ಮಾಡ್ತೀನಿ. ಸೊ ನಾನ್ ಆತರ ಕಲೆಕ್ಟ್ ಮಾಡ್ತಿದ್ದಾಗ ನನ್ನ ಫ್ರೆಂಡ್ಸ್ ಎಲ್ಲ ಲೈಕ್ ನಿಂಗೆ ಇಷ್ಟೊಂದು ಗೊತ್ತಲ್ಲ ಸೀರೆ ಬಗ್ಗೆ. ನಾಟ್ ಎವ್ರಿಬಡಿ ನೋಸ್. ಅಗೇನ್ ನನಗೂ ತುಂಬಾ ಜಾಸ್ತಿ ಏನ್ ಗೊತ್ತಿಲ್ಲ. ಇಟ್ ಈಸ್ ತುಂಬಾ ದೊಡ್ಡ ಸಮುದ್ರ. ಅದ್ರ ಬಗ್ಗೆ ಗೊತ್ತು ಅಂತ ಹೇಳ್ಕೊಳಕ್ ಆಗೋದೇ ಇಲ್ಲ. ಅದು ತುಂಬಾ ಅಂದ್ರೆ ತುಂಬಾ ದೊಡ್ಡ ಸಮುದ್ರ. ಅದ್ರಲ್ಲಿ ಏನೋ ನಾನು 4 ಪಾಠ ಕಲ್ತಿದ್ದೀನಿ. ಸೊ ಅದರಲ್ಲಿ ಮೈ ಫ್ರೆಂಡ್ಸ್ ವಾಸ್ ಟೆಲಿಂಗ್ ಮಿ, ವೈ ಡೋಂಟ್ ಯು ಹೆಲ್ಪ್ ಅದರ್ಸ್ ಹೂ ಡೋಂಟ್ ನೋ ಅಂತ. ಬಟ್ ಹೆಂಗ್ ಹೆಲ್ಪ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ದೆನ್ ಐ ರಿಯಲೈಸ್ ವೈ ಡೋಂಟ್ ಐ ಓಪನ್ ಅ ಸ್ಯಾರಿ ಲವರ್ಸ್ USA ಅಂತ. ಸೊ US ಅಲ್ಲಿರೋ ಎಲ್ಲ ಹೂಎವರ್ ಇಸ್ ಇಂಟ್ರೆಸ್ಟೆಡ್ ಇನ್ ಸ್ಯಾರೀಸ್ ಅವರೆಲ್ಲ ಆ ಗ್ರೂಪ್ ಅಲ್ಲಿ ಇದ್ದಾರೆ. ವಿ ಹ್ಯಾವ್ ಅರೌಂಡ್ 3K ಮೆಂಬರ್ಸ್ ಇದ್ದಾರೆ. ಸೊ 3,000 ಮೆಂಬರ್ಸ್ ಇದ್ದಾರೆ ನಮ್ ಗ್ರೂಪ್ ಅಲ್ಲಿ. ಎಲ್ಲ ನಾನ್ ಕಲ್ತ್ಕೋಕಾಗಲ್ಲ, ಎಲ್ಲ ಒಬ್ರಿಗೆ ಗೊತ್ತಿಲ್ಲದಿದ್ದು ಸಾಧ್ಯನೇ ಇಲ್ಲ, ಆಸ್ ಐ ಟೋಲ್ಡ್ ಯು. ಸೊ ಅವ್ರಿಗೆ ಅವ್ರು ಹಾಕ್ತಾರೆ, ನನಗ್ ಗೊತ್ತಿರೋದ್ ನಾನ್ ಹಾಕ್ತೀನಿ. ಅಂಡ್ ವಿ ಎಕ್ಸ್ಪ್ಲೇನ್ ವಾಟ್ ಆರ್ ದಿಸ್, ಯಾವ ಊರಲ್ಲಿ ಏನ್ ಸ್ಪೆಷಲ್ ಅಂತ. ಸೊ ಇಟ್ ಇಸ್ ಬೇಸಿಕ್ಲಿ ಮ್ಯೂಚುವಲ್ ಲರ್ನಿಂಗ್ ಅಂತಾನೆ ಹೇಳ್ಬೋದು. ನೀವ್ ಹೇಳ್ತಿರೋ ಗ್ರೂಪ್ ಅಂದ್ರೆ ಫೇಸ್ಬುಕ್ ಗ್ರೂಪ್ ಅಲ್ವಾ? ಹೌದು, ಫೇಸ್ಬುಕ್ ಅಲ್ಲಿ ಗ್ರೂಪ್ ಓಪನ್ ಮಾಡಿದ್ವಿ. ಸೊ ದಟ್ ಎಲ್ಲ ಗೊತ್ತಿರೋರಿಗೆ, ಆಸಕ್ತಿ ಇರೋರು ಆ ಗ್ರೂಪ್ ನ ಜಾಯಿನ್ ಆಗಿ ಅವ್ರಿಗೆ ಗೊತ್ತಿರೋದು ಅವ್ರು ಹೇಳ್ತಾರೆ, ನನಗ್ ಗೊತ್ತಿರೋದು ನಾನು ಹೇಳ್ತೀನಿ. ಸೊ ಇಟ್ಸ್ ಅ ಮ್ಯೂಚುವಲ್ ಲರ್ನಿಂಗ್. ಸಾರಿ ಬಗ್ಗೆ ನೀವು ಕೇಳ್ತಾ ಇದ್ರೆ ನಿಮ್ಗೆ ಒಂದ್ ದಿವಸ ಎಲ್ಲ ಬೇಕಾಗುತ್ತೆ ನಾನು ಹೇಳೋದು ಕೇಳ್ತಾ ಇದ್ರೆ. ಸೊ ಇಟ್ ಈಸ್ ಐ ಮೀನ್ ಬಿಕಾಸ್ ಅದ್ರ ಮೇಲೆ ನನ್ನ ಆಸಕ್ತಿ ಜಾಸ್ತಿ. ಸೊ ಡೆಫಿನೆಟ್ಲಿ ಐ ವಿಲ್ ಎಂಡ್ ಅಪ್ ಟಾಕಿಂಗ್ ಟು ಮಚ್ ಅಬೌಟ್ ಇಟ್. ಐ ಮೀನ್ ಇಟ್ ಇಸ್ ಅ ಬಿಗ್ ಅದಕ್ಕೆ ಒಂದು ದೊಡ್ಡ ಎನ್ಸೈಕ್ಲೋಪೀಡಿಯಾನೇ ಓಪನ್ ಮಾಡ್ಬೇಕು, ಅಷ್ಟು ದೊಡ್ಡದು ಅದ್ರ ಬಗ್ಗೆ ಹೇಳೋದು. ನಾವು ಏನೇ ಆಗ್ಲಿ, ಹಬ್ಬ ಆಗ್ಲಿ, ಅವ್ರ ಮನೆ ಕರೆದಾಗ್ಲಾಗ್ಲಿ, ಏನಾದ್ರೂ ಆಗ್ಲಿ, ನಾವು ಸೀರೆ ಅನ್ನೋದು, ಸೀರೆ ಉಡೋದು ಅನ್ನೋದು ಇಟ್ ಇಸ್ ಲೈಕ್ ಎದುರು ನೋಡ್ತಾ ಇರ್ತೀವಿ ಅದು ಒಕೇಶನ್ಗೆ. ಎವ್ರಿ ವೀಕೆಂಡ್ ಏನೋ ಒಂದು ಪಾರ್ಟಿ ಇರುತ್ತೆ, ಕೊಡ್ತಾ ಇದ್ದೀನಿ. ಅಷ್ಟು ಉಟ್ರುನುವೆ ಈ ಶನಿವಾರ ಈ ಸೀರೆ ಉಟ್ಕೊಳ್ತೀನಿ, ಈ ಸೀರೆ ಉಟ್ಕೊಳ್ಳೋದು ಅನ್ನೋದು ಅದೊಂಥರ ಆಸಕ್ತಿ. ವಾರಕ್ಕೆ 2-3 ಸೀರೆ ಅಂತೂ ಆರಾಮಾಗಿ. ಮೊನ್ನೆ ಅಂತೂ ನವರಾತ್ರಿ ಆದಾಗ 9 ಸೀರೆ ಉಟ್ಕೊಂಡು ನಾವೇ ನವದುರ್ಗ ಆಗ್ಬಿಟ್ಟಿದ್ವಲ್ಲ ನಾವೆಲ್ಲರೂ ಹುಡ್ದವ್ರೆಲ್ಲ ನವದುರ್ಗಗಳೇ. ಹೌದು, ಅದೇ ನೀವು ನವರಾತ್ರಿ ಅಂತ ತಕ್ಷಣ ನೆನಪಾಯ್ತು. ಈ ಹಬ್ಬ ಹರಿದಿನಗಳೆಲ್ಲ ನೀವು ಆಚರಿಸ್ತೀರಾ? ಹೇಗೆ ಆಚರಿಸ್ತೀರಪ್ಪ? ಹಬ್ಬ ಹರಿದಿನ ಅನ್ನೋದು ನೋಡಿ, ನನ್ ಒಪಿನಿಯನ್ ಅಬೌಟ್ ದಟ್ ಈಸ್, ಇಲ್ಲಿ ನಾವು ಬೇರೆ ಕಂಟ್ರಿ ಬೇರೆ ಇದ್ದೀವಲ್ಲ. ಸೊ ನಮ್ ಮಕ್ಕಳಿಗೆ ನಮ್ ಮನೇಲಿ ನಾವ್ ಆಚರಿಸ್ತಿದ್ರೆ ಅವ್ರು ನೋಡಿ ಕಲಿಯೋದಕ್ಕೆ ಏನು ಇರೋದಿಲ್ಲ. ಇವಾಗ ಇಂಡಿಯಾದಲ್ಲಿ ಅನ್ಕೊಳ್ಳಿ, ಇವಾಗ ಗಣೇಶ ಹಬ್ಬ ಅಂದ್ರೆ ಅವ್ರ ಮನೇಲಿ ಆಚರಿಸ್ತಿದ್ರು ಏನ್ ನಡೆಯುತ್ತೆ ಅನ್ನೋದು ಗೊತ್ತು. ಯಾಕೆಂದ್ರೆ ರೋಡಲ್ಲೆಲ್ಲ ಮಾಡ್ತಿರ್ತಾರೆ, ಗಣೇಶ ಮಾಡ್ತಿರ್ತಾರೆ, ವಿಸರ್ಜನೆ ಅಂದ್ರೆ ಏನು ಗೊತ್ತು, ಈ ಹಬ್ಬಕ್ಕೆ ಈ ಹೂವು ಈ ಹಂಪಲ ಎಲ್ಲ ಇಡ್ಬೇಕು ಅಂತ ಗೊತ್ತು. ನಮ್ ಕಡೆಯಲ್ಲಿ ಎಲ್ಲೂ ಆಚೆ ಇಲ್ಲ. ಸೊ ಹೌಸ್ ಇಸ್ ದ ಫಸ್ಟ್ ಪ್ಲೇಸ್ ವೇರ್ ಕಿಡ್ಸ್ ಲರ್ನ್ ಎನಿಥಿಂಗ್. ಅಂಡ್ ಎಸ್ಪೆಷಲಿ ನಾವು ಬೇರೆ ಕಲ್ಚರಲ್ ಡಿಫ್ರೆನ್ಸ್ ಇರೋದ್ರಿಂದ ಮನೇಲಿ ಏನೇ ಆಗ್ಲಿ ಗೌರಿ ಹಬ್ಬಕ್ಕೆ ಬಟ್ ಮಾಡೋದು ಅನ್ನೋದು ನಮ್ಗೆ ಇಟ್ ಇಸ್ ಫೀಲಿಂಗ್. ನಮ್ಗೆ ಗೊತ್ತು, ನಾವು ಇಂಡಿಯಾದಲ್ಲಿ ಹುಟ್ಟು ಬೆಳೆದಿದ್ದೀವಿ. ನಾವ್ ಅಮ್ಮ ಒಂದ್ ವರ್ಷ ಮಾಡದಿದ್ರು ಪರವಾಗಿಲ್ಲ, ಬಟ್ ನಮ್ ಮಕ್ಕಳು ಹಂಗಲ್ಲ. ಅವ್ರಿಗೆ ಒಬ್ಬಟ್ಟು ಅಂದ್ರೆ ಏನು ಅಂತ ನಾವ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗೋದು. ಹೌದು. And that I think that cultural difference is something that ಇಲ್ಲಿ US ಅಲ್ಲಿ ಇರೋ ಮಕ್ಕಳಿಗೆ if you don't teach them they will not know. ಖಂಡಿತ ಯಾಮಿನಿ ಅವರೇ, ನೀವು ನಮಗೆ ತುಂಬಾ ವಿಷಯ ಹೇಳಿದ್ರಿ ಇವತ್ತು. ಫ್ಯಾಷನ್ ಡಿಸೈನ್ ಬಗ್ಗೆನೂ ಸ್ವಲ್ಪ ಗೊತ್ತಾಯ್ತು ನಮ್ಗೆ. ತುಂಬಾನೇ ಧನ್ಯವಾದಗಳು ನಮಗೆ ಈ ಸಮಯ ಕೊಟ್ಟಿದ್ದಕ್ಕೆ. Thank you so much for having me on air. ಒಬ್ಬಳು ಕನ್ನಡತಿಯಾಗಿ ನಿಮ್ ಶೋಗೆ ನಾನ್ ಬಂದಿರೋದಕ್ಕೆ I am more than happy. Thank you so much. ಥ್ಯಾಂಕ್ ಯು ಅಪ್ಪ. ಇದುವರೆಗೂ ಹೊರದೇಶದಲ್ಲಿ ಕನ್ನಡದ ಡಿಂಡಿಮ ವಿಶೇಷ ಕಾರ್ಯಕ್ರಮ ಸರಣಿಯನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು
ಶ್ರೀಮತಿ ಶುಭಾ. ಪರಿಕಲ್ಪನೆ ಎಸ್ಆರ್ ಭಟ್. ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್. ಸಹಕಾರ ಸವಿತಾ ಎಸ್. ಈ ಕಾರ್ಯಕ್ರಮವನ್ನ ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಸಹ ಆಲಿಸಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.